ಅಂತಕ್ಕಂಥ ಒಲವನ್ನು ಜನ ಈಗ ತೋರ್ತಾ ಇದ್ದಾರೆ. ಹಾಗಾದ್ರೆ ಕನಿಷ್ಠವಾಗಿ ಏನಿರಬೇಕು ಅಂತ ನಾವು ಹಿಂದಿನ ಸಾರಿ ಚರ್ಚೆ ಮಾಡಿದ್ವಿ. ನಮ್ಮ ಕೃಷಿ ಆಶ್ರಮಗಳಲ್ಲಿ ಏನು ಚಟುವಟಿಕೆಗಳಿರ್ತವೆ? ಕನಿಷ್ಠ ಎಷ್ಟು ಹಣ್ಣಿನ ಗಿಡಗಳಿರಬೇಕು, ಇಷ್ಟು ತರಕಾರಿಗಳಿರಬೇಕು, ಇಷ್ಟು ಧಾನ್ಯಗಳಿರಬೇಕು, ಕನಿಷ್ಠ ಒಂದೆರಡು ಹಸುಗಳಾದರೂ ಇರಬೇಕು, ಒಂದು ಗೊಬ್ಬರ ಗ್ಯಾಸ್ ಇರಬೇಕು, ಸೋಲಾರ್ ಲೈಟ್ ಇರಬೇಕು. ಆಮೇಲೆ ಯಾರಾದರೂ ಬಂದರೂ ಹೋದರೆ ಇರಲಿಕ್ಕೆ ಒಂದಾದರೂ ಕೋಣೆ ಇರಬೇಕು, ಅದಕ್ಕೊಂದು ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಆಗಿ ಅದನ್ನೇ ಗೊಬ್ಬರ ಗ್ಯಾಸಿಗೆ ಜೋಡಿಸಿರಬೇಕು. ಆಮೇಲೆ ಇದ್ದಂಥ ಗಿಡಗಳಿಗೆ ಒಂದು ಫಲಕವನ್ನು ಹಾಕಿರಬೇಕು. ಇದು ಈ ಜಾತಿಯ ಗಿಡ, ಇದಕ್ಕೆ ಪಾರಂಪರಿಕ ಹೆಸರಿದೆ, ವೈಜ್ಞಾನಿಕ ಹೆಸರು ಈ ಪ್ರಕಾರ ಇದೆ. ಈ ಗಿಡದ ಉಪಯೋಗ ಇಂಥ ಕೆಲಸದಲ್ಲಿ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಂದು ಗಿಡದ ಬಗ್ಗೆ ಮಾಹಿತಿಯನ್ನು ನಾವು ಹಾಕ್ಕೊಂಡಿರಬೇಕು ಅಂತ ಅದನ್ನೂ ಚರ್ಚೆ ಮಾಡಿದ್ದೀವಿ. ಆಮೇಲೆ ಯಾರಾದರೂ ರೈತರು, ಶಾಲೆಯ ಮಕ್ಕಳು ಅಲ್ಲಿಗೆ ಬರಬೇಕು, ಬಂದು ಕಲಿಬೇಕು, ಓದಬೇಕು, ಸಾಧ್ಯ ಇದ್ದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಏನು ಕರಿತೀವಿ ಅದು ನಮ್ಮ ಕೃಷಿ ಆಶ್ರಮದಲ್ಲಿ ಇರಬೇಕು ಅಂತ ಅದನ್ನು ಮಾತಾಡಿದ್ದೀವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ನಲ್ಲಿ ಏನಿದೆ, ಹಸುವಂತರೂ ಇರಬೇಕು, ಎತ್ತುಗಳು ಇರಬೇಕು, ಅದರ ಜೊತೆಗೆ ಒಂದೆರಡು ಆಡುಗಳು, ಮೇಕೆಗಳು, ಆಮೇಲೆ ಕೋಳಿಗಳು, ಒಂದು 4-6 ಕೋಳಿಗಳು. ನಮಗಾಗಿ ಅಲ್ಲ, ಕೃಷಿಗಾಗಿ. ಇಲ್ಲದೇ ಇದ್ರೆ ದಿನ ಒಂದೆರಡು ಕತ್ತರಿಸ್ತಾ ಹೋಗ್ತೀವಿ ಅಂದರೆ ಕೃಷಿಗಾಗಿ ಅವುಗಳ ಬಳಕೆ ಕೃಷಿಗಾಗಿ ಆಗಬೇಕು. ತತ್ತಿಗಳನ್ನು ಕೃಷಿಗಾಗಿ ಬಳಕೆ ಮಾಡುವಂಥ ಆಗಬೇಕು. ಉಳಿದ್ರೆ ಯಾವಾಗಲೂ ತಾವು ಏನು ಬಳಸಿದ್ರಿ ಅಂದರೆ ನಮ್ದೇನಾದ್ರು ಕಂಪ್ಯೂಷನ್ ಇಲ್ಲ. ಆದ್ರೆ ಮೊದಲು ಕೃಷಿಗಾಗಿ ಅವುಗಳ ಬಳಕೆ ಆಗಬೇಕು. ಕೋಳಿಗಳಿರಬೇಕು, ಆಡುಗಳನ್ನು ಸಾಕುವಾಗ ಕೆಲವೊಂದು ಒಳ್ಳೆಯ ಜಾತಿಯ ಆಡುಗಳು ಬಂದಿವೆ. ಅವು ದಿವಸಕ್ಕೆ ಒಂದು 5 ಲೀಟ್ರ್ ಹಾಲು ಕೊಡುವಂಥ ಕೆಪಾಸಿಟಿ. ಬಿಟ್ಟಲ್ ಅನ್ನುವಂಥ ಜಾತಿ ನೀವು ಕೃಷಿ ವಿಜ್ಞಾನ ಕೇಂದ್ರ ಪಕ್ಕದಲ್ಲಿ ನೋಡಿರ್ಬೋದು. ಅದು ವರ್ಷದಲ್ಲಿ 2 ಸಾರಿ ಮರಿ ಹಾಕತ್ತೆ, 2-3 ಮರಿಗಳನ್ನು. ಅದ್ರ ಜೊತೆಗೆ 2.5 ಲೀಟ್ರ್ ಬೆಳಿಗ್ಗೆ, 2.5 ಲೀಟ್ರ್ ಸಾಯಂಕಾಲ, 5 ಲೀಟ್ರ್ ಹಾಲು ಕೊಡುತ್ತೆ. ಸ್ವಲ್ಪ ಕಡಿಮೆ ತಿಂದಿದ್ರೆ 4 ಲೀಟ್ರ್ ಆದರೂ ಕೊಟ್ಟೆ ಕೊಡುತ್ತೆ. ಇದಕ್ಕಿಂತ ಚೆನ್ನಾಗಿ ಇನ್ನೇನು ಬೇಕು? ಮೇಕೆಗಳಾಗಲಿ, ಇದು ಆಗಲಿ. ಅದರ ಜೊತೆಗೆ ಜೇನು ಕೃಷಿ ಇರಬೇಕು. ಅದರ ಜೊತೆಗೆ ಸಾಧ್ಯ ಇದ್ದರೆ ಗಿಡದ ಕೆಳಗೇನೆ ಒಂದಿಷ್ಟು ಏನಂತ ಕರಿತೀವಿ ನೀವು, ಗಡ್ಡೆ ಗೆಣಸುಗಳಾಯಿತು, ಆಮೇಲೆ